ವೆಲ್ಕಮ್ ಫ್ರೆಂಡ್ಸ್. ಈ ಪ್ರಶ್ನೆಯನ್ನು ಬಿಡಿಸೋ ಬನ್ನಿ. ಈ ಪ್ರಶ್ನೆಯು ಸಮಾಂತರ ಶ್ರೇಣಿಯ ಅಭ್ಯಾಸ 1.2 ಪ್ರಶ್ನೆ ನಂಬರ್ 3 ಇದೆ. ಸೊ ಕೆಳಗಿನ ಸಮಾಂತರ ಶ್ರೇಣಿ ಬಾಕ್ಸ್ಗಳಲ್ಲಿ ಖಾಲಿ ಬಿಟ್ಟಿರುವ ಪದಗಳನ್ನು ತುಂಬಿಸಿ ಅಂತಿದೆ. ಇಲ್ಲಿ 5 ಪ್ರಶ್ನೆಗಳಿವೆ. ಅಲ್ಲಿ ಖಾಲಿ ಬಾಕ್ಸ್ ಕೊಡಲಾಗಿದೆ. ಆ ಬಾಕ್ಸ್ ನಲ್ಲಿ ಯಾವ ಸಂಖ್ಯೆ ಬರುತ್ತದೆ ನಾವು ನೋಡೋಣ. ಓಕೆ, ಸೊ ಮೊದಲಿಗೆ ಎರಡು ಬಾಕ್ಸ್ ಕೊಡಲಾಗಿದೆ, ಅಂದ್ರೆ ಇಲ್ಲಿ ಖಾಲಿ ಜಾಗವಿದೆ 26. ಈ ಬಾಕ್ಸ್ ಅಲ್ಲಿ ಯಾವ ಸಂಖ್ಯೆ ಬರ್ತದೆ ನೋಡೋಣ. ನಿಮಗೆ ಸೂತ್ರ ಗುರ್ತು ಇದ್ದಿರಬಹುದು. ಸಮಾಂತರ ಶ್ರೇಣಿಯ an = a ಪ್ಲಸ್ n ಮೈನಸ್ 1 ಇಂಟು ಡಿ ಅಂತಿದೆ. ಇಲ್ಲಿ ಎ ಆಯ್ತು, ಮೊದಲನೇ ಪದ ಎ ಆಗಿರುತ್ತದೆ. a = 2 ಇದೆ. ಓಕೆ, ನಂತರ ನಮಗೆ ಡಿ ಅಂದ್ರೆ ಯಾವುದನ್ನು ಗುರುತಿಲ್ಲ. ಡಿ ಸಮಾಂತರ ಸಾಮಾನ್ಯ ವ್ಯತ್ಯಾಸ ಯಾವುದನ್ನು ಗುರುತಿಲ್ಲ. ಮತ್ತು ಎನ್ನೇ ಪದ ಕೊನೆಯ ಪದದಲ್ಲಿ 23 ಇದೆ, 26 ಇದೆ. ಓಕೆ, ನಾವು ಈಗ ನೋಡಿ, ಈ ಸೂತ್ರವನ್ನು ಬಿಡಿಸಿ ತೆಗೆದುಕೊಂಡು ನಾವು a3 = a ಪ್ಲಸ್ n ಮೈನಸ್ 1 ಇಂಟು ಡಿ ಅಂತಿದೆ. ಇಲ್ಲಿ n ಎಷ್ಟಿವೆ? ಇಲ್ಲಿ 3 ಪದಗಳಿವೆ. ಮುಂದೆ ಅದು ಕಂಟಿನ್ಯೂ ಆಗಿಲ್ಲ. ಇಲ್ಲಿ 2 ಬಾಕ್ಸ್ 26 ಇಲ್ಲಿ n = 3 ಬರುತ್ತದೆ. ಟೋಟಲ್ ಒಟ್ಟು ಪದಗಳು 3 ಇದೆ. ಇಲ್ಲಿ a3 ಎಷ್ಟಿದೆ? ಇಲ್ಲಿ 26 ಇದೆ. ಮೊದಲನೇ ಪದ 2 ಇದೆ, ಪ್ಲಸ್ 3 ಮೈನಸ್ 1 ಇಂಟು ಡಿ ಅಂತಿದೆ. ಓಕೆ, ಸೊ 26 = 2 ಪ್ಲಸ್ 3 ಮೈನಸ್ 1 2, 2d ಆಯಿತು. ಈ ಎರಡನ್ನು ಎಡಭಾಗ ಕಳಿಸಿದರೆ 26 ಮೈನಸ್ 2 ಅಂದರೆ 24 ಆಗುತ್ತದೆ. = 2d ಅಂದ್ರೆ d ಎಷ್ಟಾಯ್ತು? 24 ಭಾಗಲೇ 2 ಆಯಿತು. ಅಂದ್ರೆ ಇಲ್ಲಿ 2 1 2 12. ಸೊ d ನಮಗೆ 12 ಬಂತು. ಅಂತರ ಸಾಮಾನ್ಯ ವ್ಯತ್ಯಾಸ 12 ಬಂತು. ಆದ್ರೆ ನಮಗೆ a2 ಪದ ಯಾವುದನ್ನು ಕಂಡುಹಿಡಬೇಕು. ಸೊ a2 ಪದ ಕಂಡುಹಿಡಿಯಲು ನಾವು a ಪ್ಲಸ್ ಡಿ ಅಂತ ತೆಗೆದುಕೊಳ್ಳುತ್ತೇವೆ. ಇಲ್ಲಿ ಏನಿದೆ? 2 ಇದೆ. ಡಿ ಎಷ್ಟಿದೆ? 12 ಇದೆ. 2 ಪ್ಲಸ್ 12 ಎಷ್ಟಾಯ್ತು? ಇಲ್ಲಿ 14 ಆಯ್ತು. ಅಂದ್ರೆ a1 ಇದು a1 ಆಯ್ತು, ಇದು a2 ಆಯ್ತು, ಇದು a3 ಆಯ್ತು. ಈ a2 ಪದವು ಇಲ್ಲಿ 14 ಬಾಕ್ಸ್ ದಲ್ಲಿ 14 ಬರುತ್ತದೆ. ಎರಡನೇ ಪ್ರಶ್ನೆ, ಬಾಕ್ಸ್ ಇದೆ 13, ಬಾಕ್ಸ್ 3. ಈ ಬಾಕ್ಸ್ ಅಲ್ಲಿ ಯಾವ ಸಂಖ್ಯೆ ಬರುತ್ತೆ ನಾನು ಕಂಡುಹಿಡಿಯೋಣ. ನಮಗೆ ಸೂತ್ರ ಗುರುತಿದ ಪ್ರಕಾರ an = a ಪ್ಲಸ್ n ಮೈನಸ್ 1 ಇಂಟು ಡಿ ಆಗಿ ತೆಗೆದುಕೊಳ್ಳೋಣ. ಓಕೆ, ನಾವು ಈ ಬಾಕ್ಸ್ ಇದು a1 ಆಗುತ್ತದೆ, ಇದು a2 ಆಗುತ್ತದೆ, ಇದು a3 ಪದವಾಗಿರುತ್ತದೆ, ಇದು a4 ಪದವಾಗಿರುತ್ತದೆ. ನಾವು a2 ಪದವನ್ನು ತೆಗೆದುಕೊಳ್ಳೋಣ. a2 ಪದ ಅಂದರೆ a2 = a ಪ್ಲಸ್ 2n ಮೈನಸ್ 1 ಇಂಟು ಡಿ ಆಗಿರುತ್ತದೆ. ಓಕೆ, ಸೊ a2 ಏನಿದೆ? ಇಲ್ಲಿ a2 ಕೊಡಲಾಗಿದೆ. a2 = 13 ಇದೆ. ಇದು ಬರ್ತದೆ 13 ಮೊದಲನೇ ಪದ ಗುರುತಿಸಲು ನಮಗೆ a ಅನ್ನು a ಆಗಿ ತೆಗೆದುಕೊಳ್ಳೋಣ, ಪ್ಲಸ್ 2 ಮೈನಸ್ 1 ಅಂದ್ರೆ 1 ಆಗುತ್ತದೆ, ಅಂದ್ರೆ ಡಿ ಆಗುತ್ತದೆ. 13 = a ಪ್ಲಸ್ ಡಿ ಆಗುತ್ತದೆ. ಇದು ಇಕ್ವೇಶನ್ ನಂಬರ್ 1 ಆಯಿತು. ನಂತರ a4 ಪದ ಕೊಡಲಾಗಿದೆ. a4 ಎಷ್ಟಿದೆ? ಇಲ್ಲಿ 3 ಇದೆ. ಇದೇ ಸೂತ್ರವನ್ನು ಉಪಯೋಗಿಸೋಣ ನಾವು. ಸೊ a4 ಅನ್ನು ನಾವು ಈ ರೀತಿಯಾಗಿ ಬರೆಯಬಹುದು. a ಪ್ಲಸ್ 4 ಮೈನಸ್ 1 4 ಮೈನಸ್ 1 ಇಂಟು ಡಿ. 4 ಪದ ಇದ್ದೇವೆ. a4 ಇಲ್ಲಿ ಎಷ್ಟು ಕೊಡಲಾಗಿದೆ? 3 ಕೊಡಲಾಗಿದೆ. a ಪ್ಲಸ್ 4 ಮೈನಸ್ 1 3, ಅದು 3d ಆಗುತ್ತದೆ. ಅಂದ್ರೆ ಇಲ್ಲಿ ಇಕ್ವೇಶನ್ ನಂಬರ್ 2 ಆಯಿತು. ಇದು ಇಕ್ವೇಶನ್ ನಂಬರ್ 1 ಆಯಿತು, ಇದು ಇಕ್ವೇಶನ್ ನಂಬರ್ 2 ಆಯಿತು. ಸೊ ಇಕ್ವೇಶನ್ 1ರಿಂದ ಅಥವಾ ನಾವು ಈ ರೀತಿಯಾಗಿ ಮಾಡಬಹುದು. ಇಕ್ವೇಶನ್ ನಂಬರ್ 1 ಮೈನಸ್ 2 ಈ ರೀತಿಯಾಗಿ 1 ಮೈನಸ್ 2 ಮಾಡೋದು. ಅಂದ್ರೆ 13 = a ಪ್ಲಸ್ ಡಿ ಮೈನಸ್ 3 = a ಪ್ಲಸ್ 3d. ಮೈನಸ್ ಅಂದ್ರೆ ಇದು ಮೈನಸ್ ಆಯ್ತು, ಇದು ಮೈನಸ್ ಆಯ್ತು, ಇದು ಮೈನಸ್ ಆಯ್ತು. ಇಲ್ಲಿ a ಕ್ಯಾನ್ಸಲ್ ಆಯ್ತು. ಸೊ ಇದು 10 ಆಯ್ತು. ಇಲ್ಲಿ ಮೈನಸ್ 2 ಆಗುತ್ತದೆ. ಸಾರಿ, ಮೈನಸ್ 2 ಆಗುತ್ತದೆ. ಅಂದ್ರೆ ಡಿ = ಎಷ್ಟಾಯ್ತು? 10 ಭಾಗಲೇ ಮೈನಸ್ 2. 2 1 2 5. ಅಂದ್ರೆ ಡಿ = ನಮಗೆ ಮೈನಸ್ 5 ದೊರೆಯಿತು. ಸೊ ಡಿ = ಮೈನಸ್ 5 ಸಿಕ್ಕಿತು. ಅಂತರ ನಮಗೆ ಮೈನಸ್ 5 ಸಿಕ್ಕಿತು. ನಮಗೆ ಬೇಕಾಗಿದ್ದು ಮೊದಲನೇ ಪದ. ಸೊ ಡಿ = ಮೈನಸ್ 5 ಈ ಇಕ್ವೇಶನ್ ನಂಬರ್ 1 ನಲ್ಲಿ ಹಾಕೋಣ ನಾವು. ಓಕೆ, 13 = a ಪ್ಲಸ್ ಡಿ ಇದೆ. ಸೊ 13 = a ಮೈನಸ್ 5 ಆಯಿತು. ಸೊ ಮೈನಸ್ 5 ಎಡಭಾಗ ಕಳಿಸಿದರೆ 13 ಪ್ಲಸ್ 5 ಆಗುತ್ತದೆ. ದಟ್ = a. ಅಂದ್ರೆ a = ಎಷ್ಟಾಯಿತು? 18 ಆಯಿತು. ಸೊ ಮೊದಲನೇ ಪದ ನಮಗೆ 18 ಸಿಕ್ಕಿತು. ಸೊ ಎರಡನೇ ಪದ 13 ಇದೆ. ಓಕೆ, ಈಗ ನಾವು ಸಾಮಾನ್ಯ ವ್ಯತ್ಯಾಸ ತೆಗೆದುಕೊಂಡರೆ ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಆಲ್ರೆಡಿ ಕೊಡಲಾಗಿದೆ, ಮೈನಸ್ 5 ಇದೆ. ಓಕೆ, ಮುಂದಿನ ಪದ a3 ಅನ್ನು ಕಂಡುಹಿಡಿಯೋಣ ನಾವು. ಓಕೆ, a3 = ಸೊ a ಪ್ಲಸ್ 3 ಮೈನಸ್ 1 ಇಂಟು ಡಿ ಅಂತಿದೆ. ಸೊ a3 ಎಷ್ಟಿದೆ?
ಯಾವುದು ಸಂಖ್ಯೆ ನಮ್ಗೆ ಗೊತ್ತಿಲ್ಲ A3. ಇಲ್ಲಿ ಎ ಇದೆ ಮೊದಲನೇ ಪದ, ಎ ಮೊದಲ ಪದ ಎಷ್ಟಂದ್ರೆ 18 ಇದೆ. ಓಕೆ, ಪ್ಲಸ್ 3 ಮೈನಸ್ 1, ಸೊ 2 ಆಯಿತು. ಡಿ ಎಷ್ಟಾಗಿದೆ? -5. ಇದು ಡಿ ವ್ಯಾಲ್ಯೂ ಆಯಿತು, ಇದು ಡಿ ವ್ಯಾಲ್ಯೂ ಆಯಿತು, ಇದು ಎ ವ್ಯಾಲ್ಯೂ ಆಯಿತು. ಸೊ -5 ಇದೆ. A3 ಈಸ್ ಈಕ್ವಲ್ ಟು 18, 2 ಗುಂಡ್ಲೆ -5 -10 ಆಗುತ್ತದೆ. 18 -10 8 ಆಗುತ್ತದೆ. A3 ಈಸ್ ಈಕ್ವಲ್ ಟು ಇಲ್ಲಿ 8 ಬಂದಿತ್ತು. ಓಕೆ, ಇಲ್ಲಿ ಮೂರನೇ ಪದ 8 ಆಯಿತು. ಈ ರೀತಿಯಾಗಿ ನಾವು ಬಾಕ್ಸ್ ಅಲ್ಲಿ 18, 8 ಈ ರೀತಿಯಾಗಿ ನಮಗೆ ದೊರೆಯುತ್ತದೆ. ಸೊ ಮೂರನೇ ಪ್ರಶ್ನೆಯಲ್ಲಿ ಸೊ 5 ಬಾಕ್ಸ್ 9 1/2 ಅಂತಿದೆ. ಓಕೆ, ನಮಗೆ ಇದೇ ಸೂತ್ರವನ್ನು ತೆಗೆದುಕೊಳ್ಳೋಣ. an is equal to a plus n minus 1 into d, ಸಮಾಂತರ ಶ್ರೇಣಿಯ ಸೂತ್ರವನ್ನು ತೆಗೆದುಕೊಳ್ಳೋಣ. ನಾವು A3 ಮತ್ತು A4 ಪದವನ್ನು ಕಂಡಿಬೇಕು. ಇಲ್ಲಿ ಎ ಪದ ಕೊಡಲಾಗಿದೆ, a is equal to ಎಷ್ಟು ಕೊಡಲಾಗಿದೆ? 5 ಕೊಡಲಾಗಿದೆ. ನಂತರ ಕೊನೆಯ ಪದ ಯಾವುದು? A4. ಇದು A1 ಪದ ಆಯಿತು, ಇದು A2 ಪದ, A3 ಪದ, ಇದು A4 ಪದ. A4 ಪದ ಕೊಡಲಾಗಿದೆ, ಅಥವಾ ಇದನ್ನು ಈ ರೀತಿಯಾಗಿ ಬರೆಯಬಹುದು. ಓಕೆ, 19/2 ಅಂತ ಬರೆಯಬಹುದು. ಸಾರಿ, ಇಲ್ಲಿ 9 ಬರ್ತದೆ, ನಾನು 19 ಬರೆದ ಮೊದಲೇ 9 ಇದೆ. ಓಕೆ, 19/2 ಆಗುತ್ತದೆ. ನಮಗೆ ಬೇಕಾಗಿದ್ದನು A4 ಕೊಡಲಾಗಿದೆ. ಇಲ್ಲಿ ನಾವು ಸಾಮಾನ್ಯ ವ್ಯತ್ಯಾಸ ಸಿಕ್ಕಿದರೆ ನಮಗೆ A2 ಮತ್ತು A3 ಪದ ದೊರೆಯುತ್ತದೆ. ಓಕೆ, ನಾವು ಈ ಬೆಳೆಯನ್ನು ಆದೇಶಿಸಿದಾಗ A4 ಈಸ್ ಈಕ್ವಲ್ ಟು a ಪ್ಲಸ್ n ಮೈನಸ್ 1 ಇಂಟು ಡಿ ಅಂತಿದೆ. ಓಕೆ, ಸೊ ಇಲ್ಲಿ n ಇದೆ, ಒಟ್ಟಾರೆ 4 ಪದಗಳಿವೆ. n ಈಸ್ ಈಕ್ವಲ್ ಟು 4 ಪದಗಳಿವೆ. ಸೊ A4 ಈಸ್ ಈಕ್ವಲ್ ಟು a ಅಂದ್ರೆ ಏನಿದೆ? a ಮೊದಲನೇ ಪದ 5 ಅಂತಿದೆ. ಸೊ 5 ಪ್ಲಸ್ 4 ಮೈನಸ್ 1 ಇಂಟು ಡಿ ಬೆಲೆ ಗೊತ್ತಿಲ್ಲ ನಮಗೆ. ಸೊ A4 ಈಸ್ ಈಕ್ವಲ್ ಟು, ಸೊ A4 ಕೂಡ ಕೊಡಲಾಗಿದೆ. ಇಲ್ಲಿ A4 ಎಷ್ಟಿದೆ? ಇಲ್ಲಿ A4, ಇದು A4 ಬೆಲೆ ಆಯಿತು 19/2 ಈಕ್ವಲ್ ಟು 5 ಪ್ಲಸ್ ಇದು 3D ಆಗುತ್ತದೆ. ಓಕೆ, ಸೊ 5ಅನ್ನು ಎಡಭಾಗ ಕಳಿಸಿದರೆ 19/2 ಮೈನಸ್ 5 ಈಕ್ವಲ್ ಟು 3D. ಓಕೆ, ಇದು 2 ಇಲ್ಲಿ 10, 19 ಮೈನಸ್ 10 ಆಗುತ್ತದೆ. 19 ಮೈನಸ್ 10 ಅಂದ್ರೆ 9 ಬರುತ್ತದೆ, ಅಂದ್ರೆ 9/2 ಈಕ್ವಲ್ ಟು 3D. ಓಕೆ, ಸೊ 2 ಕಡೆ 3 ಕ್ಯಾನ್ಸಲ್ ಮಾಡಿದರೆ ಈ ರೀತಿಯಾಗಿ ಬರುತ್ತದೆ. ಅಂದ್ರೆ D ಈಸ್ ಈಕ್ವಲ್ ಟು 3/2 ಬಂದಿದೆ. ಡಿ ವ್ಯಾಲ್ಯೂ ನಮಗೆ 3/2 ಬಂದಿದೆ. ಓಕೆ, ನಾವು A2 ಬೆಲೆಯನ್ನು ಕಂಡುಹಿಡಿಯೋಣ. A2 ಈಸ್ ಈಕ್ವಲ್ ಟು a ಪ್ಲಸ್ ಡಿ ಬರುತ್ತದೆ. ಇಲ್ಲಿ a ಏನಿದೆ? 5 ಇದೆ. ಸೊ ಡಿ ಎಷ್ಟಿದೆ? 3/2 ಇದೆ. ಅಂದ್ರೆ ಎಷ್ಟಾಯ್ತು? ಇದು 13/2 ಆಗಾಯ್ತು. ಅಂದ್ರೆ A2 ಎಷ್ಟು ಬಂದಿದೆ? ಇಲ್ಲಿ 13/2. A3 ಪದ ಕಂಡುಹಿಡಿಯೋಣ. A3 ಪದ ಅಂದ್ರೆ a ಪ್ಲಸ್ 2D ಬರುತ್ತದೆ. ಸೊ a ಇಸ್ 5 ಪ್ಲಸ್ 2D ಅಂದ್ರೆ 3/2. ಇಲ್ಲಿ 2 ಕ್ಯಾನ್ಸಲ್ ಆಯಿತು, 5 ಪ್ಲಸ್ 3 8 ಆಗುತ್ತದೆ. ಅಂದ್ರೆ A3 ಈಸ್ ಈಕ್ವಲ್ ಟು 8 ಬಂದಿತ್ತು. ಇಲ್ಲಿ ಕೂಡ 8 ಬರುತ್ತದೆ. ನಾವು ಪರ್ಯಾಯ ವಿಧವನ್ನು ನೋಡೋಣ. ಪರ್ಯಾಯ ವಿಧ ಅಂದರೆ ಇಲ್ಲಿ ನಮಗೆ A3 ಬೆಲೆಯನ್ನು ಕಂಡುಹಿಡಿಯೋಣ. ಪರ್ಯಾಯ ವಿಧ ಅಂದ್ರೆ a ಪ್ಲಸ್ 3D ಈಕ್ವಲ್ ಟು, ಇದು A4 ಆಗಿರುತ್ತದೆ. ಕರೆಕ್ಟ್, A4 ಈಸ್ ಈಕ್ವಲ್ ಟು a ಪ್ಲಸ್ 3D. ಇಲ್ಲಿ a ಏನು ಕೊಡಲಾಗಿದೆ? ಮೊದಲನೇ ಪದ 5 ಅಂತಿದೆ. ಸೊ 3D ಈಕ್ವಲ್ ಟು A4 ಕೊಡಲಾಗಿದೆ 9, ಅಂದ್ರೆ ಇದು 19/2. ಇದು a ಪದ ಎಷ್ಟಿದೆ? ಇಲ್ಲಿ 5 ಅಂತಿದೆ. ಅಂದ್ರೆ 5ಅನ್ನು ಈ ಕಡೆ ಕಳಿಸಿದರೆ ಮೈನಸ್ a ಆಗುತ್ತದೆ, ಅಥವಾ -5 ಆಗುತ್ತದೆ. ಸೊ 3D ಈಕ್ವಲ್ ಟು ಇದು 9/2 ಆಯಿತು. ಸೊ D ಈಸ್ ಈಕ್ವಲ್ ಟು ಇದು ಕೂಡ 3/2 ಬರುತ್ತದೆ. ಓಕೆ, ನಂತರ A2 ಬೆಲೆ. ಸೊ A2 ಬೆಲೆ ಕಂಡುಹಿಡಿಯಬೇಕಲ್ಲ. A2 ಈಸ್ ಈಕ್ವಲ್ ಟು a ಪ್ಲಸ್ ಡಿ ಆಗಿರುತ್ತದೆ. a ಪ್ಲಸ್ ಡಿ. ಸೊ A2 ಈಸ್ ಈಕ್ವಲ್ ಟು a ಎಷ್ಟಿದೆ? ಇಲ್ಲಿ 5 ಇದೆ. ಡಿ ಎಷ್ಟು ಬಂದಿದೆ ನಮಗೆ? 3/2. ಸೊ A2 ಈಸ್ ಈಕ್ವಲ್ ಟು ಇದು 13/2 ಆಗುತ್ತದೆ. ಸೊ ಈ ರೀತಿಯಾಗಿ ನಾವು ಪರ್ಯಾಯ ವಿಧಾನದಿಂದ, ಬೇರೆ ವಿಧಾನದಿಂದ a ಮತ್ತು ಡಿ ವ್ಯಾಲ್ಯೂನ್ನು ಕಂಡುಹಿಡಿಯಬಹುದು. ಓಕೆ, ಈಗ 4ನೇ ಪ್ರಶ್ನೆ ಹೋಗೋಣ. -4 ಬಾಕ್ಸ್ 4 ಬಾಕ್ಸ್ಗಳಿವೆ, 6 ಅಂತಿದೆ. ಓಕೆ, ಈ ಸೂತ್ರ ನಾವು ಉಪಯೋಗಿಸೋಣ. an is equal to a plus n minus 1 into d ಅಂತಿದೆ. ಓಕೆ, ನಮಗೆ ಒಟ್ಟಾರೆ ಎಷ್ಟವೆ? 6 ಪದಗಳಿವೆ. ಒಟ್ಟಾರೆ 6 ಪದಗಳಿವೆ. ಓಕೆ, ನಾವು 6ನೇ ಪದ A6. ಇಲ್ಲಿ A6 ಅಂದ್ರೆ 6ನೇ ಪದ ಆಗುತ್ತೆ. A6 is equal to a plus 6 minus 1 into d ಆಗಿರುತ್ತದೆ ಸಾಮಾನ್ಯವಾಗಿ.
ಓಕೆ, ಇಲ್ಲಿ A6 ಎಷ್ಟಿದೆ? 6 ಇದೆ. ಮೊದಲನೇ ಪದ ಎಷ್ಟಿದೆ? ಇದು ಮೊದಲನೇ ಪದ, ಇದು ಮೊದಲನೇ ಪದ A1 ಅಂದ್ರೆ A -4 ಇದೆ. ನಂತರ 6 - 1 5 ಆಗುತ್ತದೆ, 5D. ಸೊ -4 ಎಡಭಾಗ ಕಳಿಸಿದರೆ +4 ಆಗುತ್ತದೆ. 6 + 4 10 ಆಗುತ್ತದೆ. 10 = 5D ಅಥವಾ D = 2 ಆಗುತ್ತದೆ. 10/5 2 ಆಗುತ್ತದೆ. ಓಕೆ, ಸೊ ನಮಗೆ ಸಾಮಾನ್ಯ ವ್ಯತ್ಯಾಸ ಸಿಕ್ಕಿತು 2. ನಾವು ಎರಡನೇ ಪದ, ಮೂರನೇ ಪದ, ನಾಲ್ಕನೇ ಪದ ಮತ್ತು ಐದನೇ ಪದವನ್ನು ಕಂಡುಹಿಡಿಯೋಣ. ಸೊ A2 = ಸಾಮಾನ್ಯವಾಗಿ A + D ಅಂತ ತೆಗೆದುಕೊಳ್ಳುತ್ತೇವೆ ನಾವು. ಸೊ A ಇದೆ, -4 ಇದೆ. ಡಿ ಎಷ್ಟಿದೆ? ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯಲಾಗಿದೆ, 2 ಇದೆ, +2 ಆಗುತ್ತದೆ, ಅಂದ್ರೆ -2 ಬಂತು. A3 = A + 2D ಆಗಿರುತ್ತದೆ. ಇಲ್ಲಿ A ಅನ್ನೋದು -4 ಇದೆ, +2D, 2 × 2 ಅಂದ್ರೆ ಎಷ್ಟಾಯ್ತು? 4 ಆಗುತ್ತದೆ. -4 + 4 0 ಆಗುತ್ತದೆ. A4 ಸೊ A + 3D ಆಗುತ್ತದೆ. ಇದು ಅಂದ್ರೆ A ಅಂದ್ರೆ -4 ಇದೆ, +3 × D ಇದೆ 2 ಇದೆ. -4 + 6 ಅಂದ್ರೆ ಇದು +2 ಆಗುತ್ತದೆ. A5 ಸೊ A + 4D ಆಗಿರ್ತದೆ, ಅಂದ್ರೆ -4 + 4D ಇದೆ 2 ಅಂತಿದೆ. -4 ಇದು +8 ಆಯ್ತು, ಇದು 4 ಆಯ್ತು. ಅಂದ್ರೆ ಇಲ್ಲಿ A2 ಜಾಗದಲ್ಲಿ ಬಾಕ್ಸ್ ದಲ್ಲಿ -2 ಬರುತ್ತದೆ, ಇಲ್ಲಿ 0 ಬರುತ್ತದೆ, +2 ಬರುತ್ತದೆ ಮತ್ತು 4 ಬರುತ್ತದೆ. ಇದನ್ನು ಪರ್ಯಾಯ ರೂಪದಲ್ಲಿ ಕೂಡ ನಾವು ಮತ್ತೊಂದು ಬೇರೆ ವಿಧಾನ ರೂಪದಲ್ಲಿ ನಾವು ಕಂಡುಹಿಡಿಯಬಹುದು. ನೋಡಿ, A6 ಅಂತ ನಾವು ಈ ರೀತಿಯಾಗಿ ತೆಗೆದುಕೊಳ್ಳಬಹುದು, A + 5D ಆಗಿ ತೆಗೆದುಕೊಳ್ಳಬಹುದು. A6 ಬೆಲೆ ನಮಗೆ ಗೊತ್ತಿದೆ, 6 ಇದೆ. A ಕೊಡಲಾಗಿದೆ, -4 ಇದೆ. ಮತ್ತು 5D ಆಸ್ ಇಟ್ ಇಸ್ ನಾವು ಹಾಗೆ ಬರೆಯಬಹುದು. ಈ -4 ಈ ಬಲಭಾಗ ಕಳಿಸಿದರೆ 10 ಆಗುತ್ತದೆ. 10 = 5D ಆಯಿತು, ಅಥವಾ D = 2 ಆಯಿತು. ಕ್ಲಿಯರ್? D 2 ಮತ್ತು A2 ಕಂಡುಹಿಡಿಯಲು ಇದೇ ರೀತಿ ಸೂತ್ರ ಉಪಯೋಗಿಸಬೇಕು. A + D -2 ಬರುತ್ತೆ. A3 ಅಂದ್ರೆ A + 2D 0 ಬರುತ್ತೆ. A4 ಅಂದ್ರೆ A + 3D, A + 3D 2 ಬರುತ್ತೆ. A5 = A + 4D 4 ಬರುತ್ತೆ. ಈ ರೀತಿ ನಾವು ಮತ್ತೊಂದು ವಿಧಾನದ ಮೂಲಕ ನಾವು ಕಂಡುಹಿಡಿಯಬಹುದು. ಓಕೆ, ಸೊ ಕೊನೆಯದಾಗಿ ಇಲ್ಲಿ ಬಾಕ್ಸ್ 38 ಬಾಕ್ಸ್ಗಳಲ್ಲಿ -22. ಓಕೆ, ಇದೇ ಸೂತ್ರವನ್ನು ನಾವು ಉಪಯೋಗಿಸೋಣ. ಸಮಾಂತರ ಶ್ರೇಣಿಯ ಸೂತ್ರವನ್ನು ಉಪಯೋಗಿಸೋಣ. A + n - 1 × D. ಓಕೆ, ಸೊ ಎರಡನೇ ಪದ ಕೊಡಲಾಗಿದೆ, ನಂತರ ಆರನೇ ಪದ ಕೊಡಲಾಗಿದೆ. ಒಟ್ಟಾರೆ ಇಲ್ಲಿ 6 ಪದಗಳಿವೆ. ಓಕೆ, ಎರಡನೇ ಪದ ಅಂದ್ರೆ A2 = ಓಕೆ A + D ಆಗಿರುತ್ತದೆ. ಇದು A1 ಆಯಿತು, ಇದು A2 ಪದವಾಯಿತು, ಇದು A3, A4, A5 ಅಂಡ್ ಇದು A6. A2 ಎಷ್ಟಿದೆ? ಇಲ್ಲಿ 38 ಇದೆ. 38 = A + D ಬರ್ತಾಯಿತು. ಇಕ್ವೇಶನ್ ನಂಬರ್ 1 ಅಂತ ನಾವು ಗುರುತಿಸೋಣ. ನಂತರ A6 = A + 5D ಆಗಿರುತ್ತದೆ. ಓಕೆ, ಅಥವಾ ನಾವು ಈ ರೀತಿಯಾಗಿ ಮಾಡಬಹುದು. ಅಂದರೆ ಮತ್ತೊಂದು ವಿಧಾನ A + n - 1 × D ಆಗಿ ತೆಗೆದುಕೊಳ್ಳಬಹುದು. ಓಕೆ, ಇಲ್ಲಿ n ಅಷ್ಟಿದೆ, ಇಲ್ಲಿ ಒಟ್ಟಾರೆ 6 ಪದಗಳಿವೆ. A6 ಅಂದ್ರೆ ಅಷ್ಟೇ -22, A + 6 - 1 × D ಅಥವಾ -22. ಓಕೆ, A + 5D ಆಗಿರುತ್ತದೆ. ಇದು ಇಕ್ವೇಶನ್ ನಂಬರ್ 2 ಅಂತ ನಾವು ಗುರುತಿಸೋಣ. ಇಕ್ವೇಶನ್ ನಂಬರ್ 2 ಸಮೀಕರಣ 1, ಸಮೀಕರಣ 2 ಅಥವಾ ಇಕ್ವೇಶನ್ ನಂಬರ್ 1, ಇಕ್ವೇಶನ್ ನಂಬರ್ 2 ಅಂತ ನೀವು ಹೇಳಬಹುದು. ಓಕೆ, ನಾವು ಯಾವುದಾದ್ರೂ D ಬೆಲೆಯನ್ನು ಕಂಡುಹಿಡಿಯೋಣ. ಇಲ್ಲಿ ಇಕ್ವೇಶನ್ ನಂಬರ್ 1 - 2 ಆಗಿ ತೆಗೆದುಕೊಂಡರೆ 38 = A + D, ಮೈನಸ್ ಅಂದ್ರೆ -22 = A + 5D. ಮೈನಸ್ ಅಂತಿದೆ, ಮೈನಸ್ ಮಾಡಿದ್ರೆ ಇದು ಪ್ಲಸ್ ಆಗುತ್ತದೆ, ಇದು ಮೈನಸ್ ಆಗುತ್ತದೆ, ಇದು ಕೂಡ ಮೈನಸ್ ಆಗುತ್ತದೆ. ಇಲ್ಲಿ A ಕ್ಯಾನ್ಸಲ್ ಆಯಿತು, ಅಂದ್ರೆ ಒಟ್ಟಾರೆ ಇಲ್ಲಿ 6 ಆಯಿತು, 60 ಆಯಿತು. ನಂತರ -4D ಆಯಿತು. ಸೊ D = 60/-4 ಆಗುತ್ತದೆ. ಸೊ D = 4 20 ಅಂದ್ರೆ -15 ಬರುತ್ತದೆ. D = -15 ಬಂದಿತ್ತು. ಓಕೆ,
ಸೊ ಸಾಮಾನ್ಯ ವ್ಯತ್ಯಾಸ 15 ಬಂತು. ನಮಗೂ A1 ಪದ ಕಂಡುಹಿಡಿಬೇಕು. ಇಲ್ಲಿ ಫಸ್ಟ್ A1, ನಂತರ A3, A4, A5 ಪದಗಳನ್ನು ನಾವು ಕಂಡುಹಿಡಿಬೇಕು. ಮೊದಲಿಗೆ ಸೊ ಡಿ ಇಸ್ ಈಕ್ವಲ್ ಟು ಮೈನಸ್ 15 ನಾವು ಸಮೀಕರಣ 1ದಲ್ಲಿ ಹಾಕೋಣ. ಅಂದರೆ 38 ಈಕ್ವಲ್ ಟು ಎ ಪ್ಲಸ್ ಡಿ, ಈ ಇಕ್ವೇಶನ್ ತೆಗೆದುಕೊಂಡು ಡಿ ಬೆಲೆಯನ್ನು ಹಾಕೋಣ. ಎ ಈಕ್ವಲ್ ಟು ಮೈನಸ್ 15 ಆಯ್ತು. ಓಕೆ, ನಂತರ ಮೈನಸ್ ಅದನ್ನು ಎಡಭಾಗಕ್ಕೆ ಕಳಿಸಿದರೆ ಪ್ಲಸ್ 15 ಆಗುತ್ತದೆ. ಅಂದ್ರೆ 38 ಪ್ಲಸ್ 15 ಆಗುತ್ತದೆ. ದಟ್ ಈಸ್ ಈಕ್ವಲ್ ಟು ಎ, ಆರ್ ಎ ಈಸ್ ಈಕ್ವಲ್ ಟು ಇದು 53 ಆಯಿತು. ಸೊ ಮೊದಲನೇ ಪದ ಏನಾಯ್ತು, ಇಲ್ಲಿ 53 ಬಂದಿತ್ತು. ನಂತರ A3 ಬೆಲೆಯನ್ನು ಕಂಡುಹಿಡಿಯೋಣ. ಸೊ A3 ಅನ್ನು ಕಂಡುಹಿಡಿಯಲು A3 ಈಸ್ ಈಕ್ವಲ್ ಟು ಎ ಪ್ಲಸ್ 2D ಆಗಿರುತ್ತದೆ. 2D ಆಗುತ್ತದೆ. ಇಲ್ಲಿ ಏನಿದೆ 53 ಇದೆ, ಪ್ಲಸ್ 2 ಇಂಟು ಡಿ, ಡಿ ಬೆಲೆ ಮೈನಸ್ 15 ಇದೆ. ಅಂದ್ರೆ ಇದೇನಾಯ್ತು 53 ಮೈನಸ್ 30 ಅಂದರೆ 23 ಬಂದಿತ್ತು. ಇಲ್ಲಿ ಮೂರನೇ ಪದ 23 ಆಯಿತು. ಸೊ ನಾಲ್ಕನೇ ಪದವನ್ನು ಕಂಡುಹಿಡಿಯೋಣ. ಸೊ ಎ ಪ್ಲಸ್ 3D ಆಗಿರುತ್ತದೆ. ಸೊ 53 ಪ್ಲಸ್ 3 ಇಂಟು ಡಿ ಮೈನಸ್ 15 ಆಯಿತು. ಅಂದರೆ ಇದು 53 ಮೈನಸ್ 45 ಅಂದರೆ ಇಲ್ಲಿ 8 ಬಂದಿತ್ತು. ಸೊ ನಾಲ್ಕನೇ ಪದ 8 ಆಗುತ್ತದೆ. A5 ಈಕ್ವಲ್ ಟು ಎ ಪ್ಲಸ್ 4D ಆಗಿರುತ್ತದೆ. ಎ ಇಸ್ 53 ಪ್ಲಸ್ 4 ಇಂಟು ಡಿ ಅಂದರೆ ಮೈನಸ್ 15 ಆಯಿತು. ಅಂದರೆ ಇದು 53 ಮೈನಸ್ 60 ಆಯಿತು. ಅಂದರೆ ಇದು ಮೈನಸ್ 7 ಬಂತು. ಅಂದರೆ ಈ ಬಾಕ್ಸ್ A5 ಇದೆ ಮೈನಸ್ 7 ಆಯಿತು. ಈ ರೀತಿಯಾಗಿ ನಾವು ಬಾಕ್ಸ್ನಲ್ಲಿರುವಂತಹ ಸಂಖ್ಯೆಗಳನ್ನು ಕಂಡುಹಿಡಿಯಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಕೂಡ ಹಾಕಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ಮುಂದೆ ಬರುವಂತಹ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತದೆ. ನಿಮಗೆ ಬೇರೆ ಟಾಪಿಕ್ ವಿಡಿಯೋಸ್ ಬೇಕಾದ್ರೆ ನಾನು ಯೂಟ್ಯೂಬ್ ಪ್ಲೇಲಿಸ್ಟ್ ನಲ್ಲಿ ಹೋಗಿ, ಅಥವಾ ಐ ಬಟನ್ ಕೆಲವು ಲಿಂಕ್ಸ್ ಇವೆ, ಅಥವಾ ಈ ವಿಡಿಯೋ ಡಿಸ್ಕ್ರಿಪ್ಷನ್ ನಲ್ಲಿ ಕೆಲವು ಲಿಂಕ್ಸ್ ಇವೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.